ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಗುರು, ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಈ ದಿವಸ ಸಿಂಹರಾಶಿಯಲ್ಲಿ ಮಾಂದ್ಯ ಉದಯಾಗಿದೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಚಂದ್ರನ ಸ್ಥಿತಿ ಸ್ವಾತಿ ನಕ್ಷತ್ರವಾದ್ದರಿಂದ ಈ ಹೊತ್ತು ನಾಳೆ ಸ್ವಲ್ಪ ಮಟ್ಟಿಗೆ ಸ್ವಾತಿಯಲ್ಲೇ ಇರ್ತಾನೆ. ಹಾಗಾಗಿ ಚಂದ್ರ ತುಲಾ ರಾಶಿಯಲ್ಲಿದ್ದಾನೆ. ಇನ್ನು ಕುಂಭರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು, ಮೀನ ರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಸುಖಾಧಿಪತಿ ಬಲಿಷ್ಠನಾಗಿದ್ದಾನೆ ಇಲ್ಲಿ ಸಪ್ತಮದಲ್ಲಿ. ಹೀಗಾಗಿ ಸಂಗಾತಿಯ ಸಹಕಾರ, ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಪ್ರಯಾಣದಲ್ಲಿ ಸೌಖ್ಯತೆ ಇದೆ. ವ್ಯಾಪಾರಿಗಳಂತೂ ಉತ್ಕೃಷ್ಟವಾಗಿದೆ. ಹಾಲು, ಹೈನು, ಕೃಷಿ ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯ ಸಹಕಾರ ಚೆನ್ನಾಗಿದೆ. ದೂರ ಪ್ರಯಾಣಗಳಲ್ಲಿ ವಿಶೇಷ ಅನುಕೂಲ ಉಂಟಾಗುತ್ತೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಈ ದಿವಸ ಸಮೃದ್ಧವಾಗಿದೆ. ಈ ದಿವಸ ಒಂದು ಸಣ್ಣ ತೊಡಕಿದೆ, ಅದೇನಪ್ಪ ಅಂದರೆ ಪಂಚಮದ ಮಾಂದಿ. ಹೀಗಾಗಿ ಈಶ್ವರ ಪ್ರಾರ್ಥನೆ ಹಾಗೂ ನರಸಿಂಹ ಪ್ರಾರ್ಥನೆ ಎರಡೂ ಮಾಡಿ. ಹರಿಹರರ ಪ್ರಾರ್ಥನೆಯಿಂದ ಬಹಳ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರೆಗೆ ದಿವಸ ಸಹೋದರರಿಂದ ಸಹಕಾರ ಇದೆ, ಸಮಾಧಾನ ಇದೆ, ಶತ್ರುಗಳ ಭಯ ನಿವಾರಣೆಯಾಗುತ್ತೆ. ತಪ್ಪದೇ ನರಸಿಂಹ ಪ್ರಾರ್ಥನೆ ನೀವು ಮಾಡಿ. ಶತ್ರುಗಳ ಭಯ, ಸಾಲ ಭಯ ಎಲ್ಲ ಹೊರಟು ಹೋಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ, ಅದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಈ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ, ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ದಿವಸ ಧನಾಧಿಪತಿ ಪಂಚಮದಲ್ಲಿದ್ದರೆ ಮಕ್ಕಳಿಂದ ಹಣಕಾಸಿನ ಸಹಾಯ ಉಂಟಾಗುತ್ತೆ. ನಿಮ್ಮ ಇಷ್ಟು ದಿವಸ ನೀವು ಕೊಡ್ತಾ ಇದ್ರಲ್ಲ, ಈಗ ಅವರು ಜೇಬಿಂದ ಎತ್ತು ಕೊಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡೋದು ಈಗ. ಅಂಥದ್ದು ಒಂದು ಲಕ್ಷಣ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ಮತ್ತು ಮುಖ್ಯವಾಗಿ ದಿವಸ ಮಾತು ಸಮೃದ್ಧವಾದ, ಅಂದರೆ ಉತ್ಕೃಷ್ಟವಾದ ಮಾತಾಡ್ತೀರ. ತುಂಬ ಚೆನ್ನಾಗಿ ಮಾತಾಡಿ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು ಅಂಥದ್ದು ಸೂಚಿಸ್ತಾ ಇದೆ. ಸ್ವಲ್ಪ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಇದರ ನಿವಾರಣೆಗೆ ನೀವು ತಪ್ಪದೇ ರಾಮನ ಸ್ಮರಣೆ ಮಾಡಿ, ಶ್ರೀರಾಮ ಸ್ಮರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಾಂದಿ ಇದೆ. ರಾಶ್ಯಾಧಿಪತಿ ಚತುರ್ಥದಲ್ಲಿದ್ದಾನೆ. ನೋಡಿ, ಈ ದಿವಸ ಮತ್ತು ನಾಳೆ ತುಂಬ ಉತ್ಕೃಷ್ಟವಾದ ಫಲ ನಿಮಗೆ. ವ್ಯಾಪಾರಿಗಳಿಗೆ, ಕೃಷಿಕರಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ಸಮೃದ್ಧವಾದ ಫಲ ಇದೆ. ತುಂಬ ಚೆನ್ನಾಗಿದೆ. ಆದರೆ ಬಂದ ಹಣವನ್ನು ಕಳ್ಕೊಳ್ಳೋ ಸಾಧ್ಯತೆ ಇದೆ, ಹುಷಾರು. ಕುಟುಂಬದಲ್ಲಿ ಘರ್ಷಣೆಗಳಾಗೋ ಸಾಧ್ಯತೆ ಇದೆ, ಎಚ್ಚರಿಕೆಯಿಂದ ಇರಿ. ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಆತಂಕ ಬೇಡ. ಈ ಸಣ್ಣ ಪುಟ್ಟ ತೊಡಕಿದು, ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ನರಸಿಂಹ ಸನ್ನಿಧಾನದ ಒಂದು ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಧೈರ್ಯ ಸಾಹಸಗಳ ದಿನ. ಸಹೋದರ ಸಹಕಾರ, ಸೇವಕರು, ಸಹಾಯಕರಿಂದ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದಿದೆ. ಆಗಂತುಕ ಸಮಸ್ಯೆಗಳು ಇರೋದಿಲ್ಲ ಈ ದಿವಸ. ಅಚಾನಕ್ ಬರತಕ್ಕಂಥ ತೊಡಕುಗಳಿಲ್ಲ, ಸಮಾಧಾನ ಇರ್ತದೆ. ಆದರೆ ಆರೋಗ್ಯ ಸಮಸ್ಯೆ ಇದೆ. ಈ ಕಾರಣದಿಂದಾಗಿ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಈ ದಿವಸ ನಾಳೆ ಕುಟುಂಬದಲ್ಲಿ ಸೌಖ್ಯತೆ ಇರುತ್ತದೆ, ಮನಸ್ಸಿಗೆ ಸಮಾಧಾನ ಇರುತ್ತೆ, ಹಣಕಾಸಿನ ಸಹಾಯ ಉಂಟಾಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ವ್ಯಯವೂ ಇದೆ, ಸ್ವಲ್ಪ ಅನಗತ್ಯ ಖರ್ಚು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೋಡಿ, ವ್ಯಯದ ಮಾಂದಿಯ ಕಾರಣದಿಂದಾಗಿ ಕೃಷ್ಣ ಪ್ರಾರ್ಥನೆ ಅದು ತುಂಬ ಅನುಕೂಲ ಆಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುನ್ನ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.